ಕನ್ನಡ ಗಣಕಯಂತ್ರ ಕಂಪ್ಯೂಟರಿಂದ ಏನು ಲಾಭ ಇದೆ ಸರ್ ನಿಮ್ಗೆ ಅನ್ನೋದು? ನೋಡಿ, ಲಾಭ ಅನ್ನೋಕ್ಕಿಂತನೂ ಸಮಾಜಕ್ಕೆ, ಕನ್ನಡ ಸಮಾಜಕ್ಕೆ ನಾವು ಲಾಭ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿದ್ದು. ಯಾಕಂದ್ರೆ ನಾವು ಬೆಳೆದಂಥ ದಾರಿ, ನಾವೆಲ್ಲ ಶಿಕ್ಷಣ ತಗೋಬೇಕಾದ್ರೆ ಇಂಥ ವ್ಯವಸ್ಥೆಗಳು ನಮಗೆ ಇರಲಿಲ್ಲ. ನಾವೆಲ್ಲ ಈ ಗೋಕಾಕ್ ಚಳವಳಿಯಲ್ಲಿ ಬಂದವರು ನಾವೆಲ್ಲ. ಡಾಕ್ಟರ್ ರಾಜಕುಮಾರ್ ಕರೆಯಿಂದ 42 ವರ್ಷಗಳ ಹಿಂದೆ ನಾವು ಚಳವಳಿಯಲ್ಲಿ ಬಂದವರು. ನಾನು ಚಿಕ್ಕ ಹುಡುಗ, ಒಂದು 13 ವರ್ಷ ಹುಡುಗ. ಆವಾಗ ನಮ್ಮ ಕಲಿಕಾ ಸಂದರ್ಭದಲ್ಲಿ ನಾವು ಬಹುತೇಕವಾಗಿ ಕನ್ನಡದ ಒಂದು ಪರವಾಗಿ ಕಾರ್ಯಗಳನ್ನ ಮಾಡ್ತಾ ಡಾಕ್ಟರ್ ರಾಜಕುಮಾರ್ ಕರೆ ಮೇಲೆಗೆ ಗೋಕಾಕ್ ವರದಿ ಚಳವಳಿ ನಾವು ಭಾಗವಹಿಸಿ, ಆ ನಂತರದ ದಿನಗಳಲ್ಲಿ ನಾವು ಕ್ರಮೇಣ ಕನ್ನಡ ಚಳವಳಿ ಮತ್ತು ಕನ್ನಡದ ಕೆಲಸಗಳಲ್ಲಿ ಬಂದಂಥವ್ರು. ಆನಂತರ ಭಾಳಷ್ಟು ಹೋರಾಟಗಳಲ್ಲಿ ನಾನು ಮುಖಂಡತ್ವ ತೆಗೆದುಕೊಂಡು ನಾವು ಭಾಳಷ್ಟು ಕನ್ನಡ ಅನುಷ್ಠಾನ ಮಾಡಲಿ, ಕನ್ನಡ ಗಣಕ ತರಬೇತಿ ಕೇಂದ್ರ, ಆಲೂರು ವೆಂಕಟರ ಪ್ರತಿಷ್ಠಾನ, ಅಖಿಲ ಕರ್ನಾಟಕ ಪ್ರಜಾ ಪರಿಷತ್ತು, ಅಖಿಲ ಕರ್ನಾಟಕ ಯುವ ಪರಿಷತ್ತು, ಇವೆಲ್ಲ ಭಾಳಷ್ಟು ನಾವು ಸೇವೆ ಸಲ್ಲಿಸ್ಕೊಂಡು ಬಂದವರು. ನನ್ನದೇ ಆದ ಒಂದು ಸಣ್ಣ ಒಂದು ವ್ಯಾಪಾರ ಜೊತೆಗೆ ಈ ಸಾಮೂಹಿಕವಾಗಿ ಕನ್ನಡದ ಕೆಲಸ ಮಾಡಬೇಕು ಅಂತ ಬಂದದ್ದು. ಅನಂತರ ನಾವು ಹೋರಾಟಗಳು ಇದ್ದಾಗ ಹೋರಾಟದ ಮುಖಾಂತರ ಭಾಳಷ್ಟು ನಾವು ಸಾಧನೆಗಳು ಮಾಡಿದರೂ ಕೂಡ ಕನ್ನಡದ ಅನುಷ್ಠಾನ ಮತ್ತು ಕನ್ನಡದ ಕ್ಷೇತ್ರದ ಬಗ್ಗೆ, ಕನ್ನಡದ ಕ್ರಿಯಾತ್ಮಕ ಕಾರ್ಯಗಳು, ಕನ್ನಡದ ಸ್ಪರ್ಧಾತ್ಮಕ ಕಾರ್ಯಗಳು ಮಾಡಬೇಕು ಅನ್ನೋಂಥ ಒಂದು ನನ್ನಲ್ಲಿ ಒಲುಮೆ ಚಿಗುರೊಡಿತು. ಕಾರಣ ಎಂದರೆ ನನ್ನ ಗುರುಗಳಾದಂತಹ ಪ್ರೊಫೆಸರ್ ಶ್ರೀ ಶ್ರೀನಿವಾಸನ್ ಮತ್ತು ಡಾಕ್ಟರ್ ನಿರುಪಮಾ ಇವರೆಲ್ಲ ನನ್ನ ಒಡನಾಟದಲ್ಲಿ ನಾವು ತುಂಬ ಚೆನ್ನಾಗಿದ್ದವರು. ಈ ಅಜೀಮ್ ಪ್ರೇಮ್ಜಿ ಮತ್ತು ಇನ್ಫೋಸಿಸ್ ನಮ್ಮ ನ್ಯಾಯಮೂರ್ತಿಯವರು ಏನು ಕೇಂದ್ರಗಳು ಮಾಡಿದ್ರು, ಅವರು ಹೊರ ರಾಜ್ಯದಿಂದ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿಕೊಂಡು ಕರ್ನಾಟಕದಲ್ಲಿ ಉದ್ಯೋಗ ಕೊಡೋಕ್ಕೆ ಬಂದರು. ಅವಾಗ ನಮಗೆ ಅನಿಸಿದ್ದೇನೆಂದರೆ, ನಮ್ಮ ರಾಜ್ಯದ ಎಲ್ಲ ಭೂಮಿಗಳು, ನಮ್ಮ ರಾಜ್ಯದ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ತೆಗೆದುಕೊಂಡು ಸರ್ಕಾರದಿಂದ ಎಲ್ಲ ಸೌಲಭ್ಯ ಪಡ್ಕೊಂಡು ನಮ್ಮವ್ರಿಗೆ ಕೆಲಸ ಕೊಡದಿದೆ ಕನ್ನಡ ಮಾಧ್ಯಮರು, ಕನ್ನಡಿಗರಿಗೆ. ಮತ್ತು ನಮ್ಮತನ ಮತ್ತು ನಮ್ಮ ಆರ್ಥಿಕತೆ ಅಧೋಗತಿ ಆಗ್ಬಿಡ್ತದೆ. ನಮ್ಮ ಜನಾಂಗ, ನಮ್ಮ ಯುವ ಜನಾಂಗ ಭಾಳ ದೊಡ್ಡ ಮಟ್ಟದ ಸಮಸ್ಯೆಗೆ ಈಡಾಗ್ತಾರೆ ಅನ್ನೋಂಥ ನಾವು ಒಂದು ಪರಿಕಲ್ಪನೆ ಮಾಡಿಕೊಂಡು ಮನಸ್ಸಿಗೆ ತುಂಬ ಹಚ್ಕೊಂಡು ಅವರೆಲ್ಲ ಒಡನಾಟ, ಸಾಹಿತ್ಯಗಳು ಮತ್ತು ಕನ್ನಡ ಚಿಂತಕರ ಒಡನಾಟದಿಂದ ಈ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರ ಅನ್ನೋಂಥ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ 2003. ಅವಾಗ ನಾವು ಬೆಂಗಳೂರಿನ ಪ್ರೆಸ್ ಕ್ಲಬ್ಬಲ್ಲಿ ಇದನ್ನು ಉದ್ಘಾಟನೆ ಮಾಡಿ, ಡಿ ಬಿ ಇನಾಮ್ದಾರ್ ಅಂತ IT-BT ಕ್ಷೇತ್ರದ ಮಂತ್ರಿಗಳಿದ್ದರು, ಆಮೇಲೆ ಇದಿನಬ್ಬ ಅಂತಿದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು, ಅವರೆಲ್ಲ ಸೇರಿ ಈ ಸಂಸ್ಥೆನ ಉದ್ಘಾಟನೆ ಮಾಡಿದ್ರು. ಅವಾಗ ಉದ್ಘಾಟನೆ ಮಾಡಿದಾಗ ಭಾಳ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಸಮೂಹದಲ್ಲಿ ದೊಡ್ಡ ಒಂದು ವಿಚಾರ ಪ್ರಚಾರ ಆಯಿತು. ಕಾರಣ ಅಂದರೆ ಕರ್ನಾಟಕದ ಪ್ರಪ್ರಥಮ ಸಂಸ್ಥೆ ಈ ಥರದ ಒಂದು ಕಾನ್ಸೆಪ್ಟ್, ಅಂದರೆ ಈ ಥರದ ಒಂದು ಪರಿಕಲ್ಪನೆ ಇಟ್ಕೊಂಡು ಮಾಡಿದಂಥ ಒಂದು ಕಾರ್ಯಕ್ಕೆ ಎಲ್ಲರೂ ಶುಭ ಕೋರಿ ಶ್ಲಾಘಿಸಿದ್ರು. ಬಟ್ ಆ ಶುಭ ಮತ್ತು ಶ್ಲಾಘನೆ ಇದುವರೆಗೂ ನಡ್ಕೊಂಡ್ಬಂದಿದೆ. ಇವಾಗ ನಾವು ಬರೀ 2 ಕಂಪ್ಯೂಟರ್ನ ಇಟ್ಕೊಂಡು ಕೇವಲ ಒಬ್ಬರು ಟೀಚರಿಂದ ನಾವು ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು 50 ಕಂಪ್ಯೂಟರ್ಗಳು ಇಟ್ಕೊಂಡು 6 ಜನ ಸಿಬ್ಬಂದಿಗಳನ್ನ ಇಟ್ಕೊಂಡು ನಮ್ಮ ಸಂಸ್ಥೆ ಮುನ್ನಡೀತಾ ಇದೆ. ಇದುವರೆಗೂ ನಾವು 55,000 ಜನಕ್ಕೆ ಕನ್ನಡ ತಂತ್ರಾಂಶದ ಮುಖಾಂತರ, ಅಂದರೆ ಕನ್ನಡ ತಂತ್ರಾಂಶ ಜೊತೆಗೆ ಆಂಗ್ಲ ತಂತ್ರಾಂಶನ ಪರಿಭಾಷೆಯನ್ನು ಹೇಳ್ಕೊಡೋ ಮುಖಾಂತರ IT-BT ಸಂಸ್ಥೆಗಳಿಗೆ IT-BT ಹುದ್ದೆಗಳನ್ನ ಪಡ್ಕೊಳ್ಳೋಕ್ಕೆ ಖಾಸಗಿ ರಂಗದಲ್ಲಿ ನಮ್ಮ ಕನ್ನಡ ಮಾಧ್ಯಮದವರು, ಕನ್ನಡಿಗರು, ಆಮೇಲೆ ಅದರಲ್ಲಿ 3ನೇ ಭಾಷೆಗೆ ಆಂಗ್ಲ ಮಾಧ್ಯಮದವರು ಕನ್ನಡ ತೆಗೆದುಕೊಂಡು ಅವ್ರಿಗೂ ಸಹ ನಾವು ಪ್ರಾಮುಖ್ಯತೆ ಕೊಟ್ಕೊಂಡು ಈ ಒಂದು ತರಬೇತಿಯನ್ನು ಕೊಡೋ ಮುಖಾಂತರ ಔದ್ಯೋಗಿಕ ತರಬೇತಿ ಮತ್ತು ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ತರಬೇತಿ ಎರಡೂ ಒಟ್ಟೊಟ್ಟಿಗೆ ಮಾಡಿಕೊಂಡು 55,000 ಜನಕ್ಕೆ ತಂತ್ರಾಂಶ ತರಬೇತಿ ಕೊಡೋ ಮುಖಾಂತರ 45,000ಕ್ಕೂ ಹೆಚ್ಚು ಜನಗಳು ಈ ಒಂದು ನಮ್ಮ ತರಬೇತಿಯ ಪಡೆಯುವ ಮುಖಾಂತರ ಔದ್ಯೋಗಿಕ ನೆಲೆಗಟ್ಟು ಹೊಂದಲಿಕ್ಕೆ ಪರೋಕ್ಷವಾಗಿ ನಮ್ಮ ಸಂಸ್ಥೆ ಕಾರಣ ಆಗಿದ್ದಕ್ಕೆ ನಾನು ಸಂತೋಷ ಇದೆ. ಇದು ಭಾಳ ಮುಖ್ಯವಾದದ್ದು. ಜೊತೆಗೇನಂತಂದರೆ ಈ ಸಂಸ್ಥೆ ನಿರಂತರ ಮುಂದುವರಿಬೇಕು. ಆಮೇಲೆ ಇದಕ್ಕೆ ಟ್ಯಾಲಿ ಅನ್ನೋಂಥ ಒಂದು ಸಬ್ಜೆಕ್ಟ್ ಇದೆ, ಬರುತ್ತೆ, ನಿಮ್ಗೆ ಗೊತ್ತು. ಅದನ್ನು ಸಹ ನಾವು ಕನ್ನಡದ ಮುಖಾಂತರ ತರ್ಜುಮೆ ಮಾಡಿ ಪಠ್ಯಕ್ರಮ ಅಳವಡಿಸ್ಕೊಂಡು ಕನ್ನಡ ಮಾಧ್ಯಮದ ಮುಖಾಂತರನೇ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ಏಕೈಕ ಕರ್ನಾಟಕ ಸಂಸ್ಥೆ. ಆಮೇಲೆ ರಾಜ್ಯ ಸರ್ಕಾರ ಕೂಡ ಇಂಥ ಒಂದು ಸಂಸ್ಥೆ ಕನ್ನಡ ಮುಖಾಂತರ ಪ್ರಚಾರ ಮಾಡಲಿಕ್ಕೆ ಕಲಿಸ್ಕೊಡೋಂಥ ಒಂದು ವ್ಯವಸ್ಥೆಗೆ ನಮ್ಮ ಸಂಸ್ಥೆಗೆ ಮಾತ್ರ ಅನುಮತಿ ಕೊಟ್ಟಿರೋದು. ಆಮೇಲೆ ಸರ್ಕಾರ ಕಟ್ಟಿಸ್ಕೊಟ್ಟಿರೋಂಥ ಏಕೈಕ ಸಂಸ್ಥೆ ಕರ್ನಾಟಕದ್ದು. ಇದೆಲ್ಲವೂ ಪ್ರಥಮವಾಗಿದೆ. ಅದು ದುರಂತ ಅಂದರೆ ನಮ್ಮಂಥ ಸಂಸ್ಥೆಗಳಿಗೆ ಕನ್ನಡದ ಕ್ರಿಯಾತ್ಮಕವಾಗಿ ಅಭಿವೃದ್ಧಿ ಮತ್ತು ಕನ್ನಡದ ಅನುಷ್ಠಾನ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಸಂಸ್ಥೆಗಳಿಗೆ, ಕನ್ನಡದ ಕಾರ್ಯ ಮಾಡ್ತಕ್ಕಂಥ ಸಂಸ್ಥೆಗಳಿಗೆ ಶಾಶ್ವತ ಅನುದಾನ ಕೊಡಬೇಕು ಅಂತೇಳಿ ಕನ್ನಡ ಸಂಸ್ಕೃತಿ ಇಲಾಖೆ ವಿಶೇಷ ಸಮಿತಿಯವರು 2001ರಲ್ಲಿ ವಿಧಾನಮಂಡಲದಲ್ಲಿ ಒಂದು ವರದಿಯನ್ನು ಮಂಡನೆ ಮಾಡ್ತಾರೆ, ಈ ಥರ ಶಾಶ್ವತ ಅನುದಾನ ಕೊಡಿ ಅಂತೆ. ದುರಂತ ಅಂದರೆ ಇಂಥ ವರದಿಯನ್ನು ಇದುವರೆಗೂ ಅನುಷ್ಠಾನ ಮಾಡದೆ ಕೇವಲ ಸಾಂಸ್ಕೃತಿಕ ನೀತಿಯನ್ನು ಅಳವಡಿಸುವ ಮುಖಾಂತರ ಕನ್ನಡ ಸಂಸ್ಕೃತಿ ಇಲಾಖೆ ಪರಮಾನ್ಯಾಯ ಮಾಡಿದೆ. ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಕೊರತೆ, ಆಮೇಲೆ ಅಲ್ಲಿ ಬರ್ತಕ್ಕಂಥ ಮಂತ್ರಿಗಳಿಗೂ ಅಷ್ಟೇ ಇದರ ಪರಿವೇ ಇಲ್ಲದಂತೆ ಒಂದು ನಡವಳಿಕೆಗಳಿದ್ದಾವೆ. ಮುಖ್ಯಮಂತ್ರಿಗಳಿಗೆ ಇದು ಗಮನ ಸೆಳೆದಿದ್ದೀವಿ. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಪ್ರತ್ಯೇಕ ಕನ್ನಡ ನಿರ್ದೇಶನ ಮಾಡೋ ಮುಖಾಂತರ ಕನ್ನಡ ಅಭಿವೃದ್ಧಿ ಮತ್ತು ಕನ್ನಡ ಅಧಿನಿಯಮಗಳೆಲ್ಲ ಜಾರಿಯಾಗಬೇಕಾದ್ರೆ, ಆಮೇಲೆ ಎಲ್ಲ ಇಲಾಖೆಗಳ ಸಮನ್ವಯ ಸಾಧಿಸಬೇಕಾದ್ರೆ ಈ ಇರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರತ್ಯೇಕ ಮಾಡಿ ಕನ್ನಡ ನಿರ್ದೇಶನ ಮಾಡಿ
ಆ ಮುಖಾಂತರ ಕನ್ನಡದ ಕಾರ್ಯಗಳನ್ನು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ. ಅದು ಕೌಶಲ್ಯಕ್ಕೆ ಕಾರ್ಯಗಳಾಗಿರ್ಬೋದು ಅಥವಾ ಸ್ಪರ್ಧಾತ್ಮಕ ಕಾರ್ಯಗಳಾಗಿರ್ಬೋದು ಕನ್ನಡದ್ದು, ಅಥವಾ ಕ್ರಿಯಾತ್ಮಕ ಕಾರ್ಯ ಆಗಿರ್ಬೋದು ಕನ್ನಡದ್ದು. ಈ ಥರ ವಿಚಾರಗಳಿಗೆ ಈ ಒಂದು ದೊಡ್ಡ ಮಟ್ಟದ ಸಹಾಯ ಸಿಗುತ್ತೆ. ಈ ನಿಟ್ಟಿನಲ್ಲಿ ಆದರೂ ಮಾಡಬೇಕು. ಈಗ ನೆಕ್ಸ್ಟ್ ಈ ಬಜೆಟ್ ಇದೆ, ಆ ಬಜೆಟಲ್ಲಿ ಘೋಷಿಸಬೇಕು ಅಂತ ನಾವು ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಇಂಥ ಸಂಸ್ಥೆ ಉಳಿಬೇಕಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಪಾಪ 3 ತಿಂಗಳಿಂದ ನಾವು ಅವ್ರಿಗೆ ಸಂಬಳ ಕೊಡೋಕ್ಕಾಗಲಿಲ್ಲ. ಇದು ಪ್ರತಿ ವರ್ಷ ನಡೀತದೆ. ಕರೋನಾ ಆದ ನಂತರ ಅಂತೂ ಭಾಳ ಆರ್ಥಿಕ ಸಮಸ್ಯೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಏನಾಗಿದೆ, ಕನ್ನಡ ಅಂದ ತಕ್ಷಣ ನಾವು ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತ ವೇದಿಕೆಯಲ್ಲಿ ಹೇಳ್ತಾರೆ. ಈಗ ನೋಡಿ, ಭುವನೇಶ್ವರ್ ಪ್ರತಿಮೆ ಮಾಡಿದ್ರು, ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಕನ್ನಡದ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಖಂಡಿತ ನಮ್ಗೆ ಭಾಳ ಸಂತೋಷ ಇದೆ. ಆದರೆ ಕೇವಲ ಕನ್ನಡ ಅಂದರೆ ಕೇವಲ ನೀವು ಹಾಡು ಕುಣಿ ನಲ್ಲಿದಾಡು ಅಥವಾ ಸಂಸ್ಕೃತಿ ಕಾರ್ಯಕ್ರಮಗಳು ಅಥವಾ ಸಾಹಿತ್ಯ ಕಾರ್ಯಕ್ರಮಗಳು ಕನ್ನಡ ಅಲ್ಲ. ಕನ್ನಡ ಅಂದರೆ ಕನ್ನಡದಿಂದ ಕನ್ನಡಿಗ ಬದುಕಬೇಕು, ಕನ್ನಡದಿಂದ ಆರ್ಥಿಕ ಸ್ವಾವಲಂಬನೆ ಆಗಬೇಕು, ಕನ್ನಡದ ಪರಿಸರ ನಿರ್ಮಾಣ ಆಗಬೇಕು, ಕನ್ನಡದ ವ್ಯವಸ್ಥೆ ಬದಲಾಗಬೇಕು. ಅಂಥ ಒಂದು ವ್ಯವಸ್ಥೆ ಮಾಡಿದಾಗ ಅದು ಕನ್ನಡದ ಅಭಿವೃದ್ಧಿ ಆಗುತ್ತೆ. ನೀವು ಅದು ಯಾವುದೂ ಮಾಡದೆ ಕೇವಲ ನಾವು ಕನ್ನಡಕ್ಕೆ ಮಾಡಿದ್ವಿ ಏನು ಮಾಡಿದಿರ ನೋಡಿ, ಇಷ್ಟು 20 ವರ್ಷದಿಂದ ಕನ್ನಡದ ಬಗ್ಗೆ ಏನು ಮಾಡಿದಿರ ಅಂತ ಒಂದು ಪತ್ರ ಹೊರಡಿಸಿ ನೋಡೋಣ. ಕನ್ನಡದ ಬಗ್ಗೆ ಏನೂ ಮಾಡಿಲ್ಲ. ಕನ್ನಡದ ಬಗ್ಗೆ ಬರೀ ಬಾವುಟ ಆರಿಸ್ಬಿಟ್ರೆ ಕನ್ನಡ ಉದ್ಧಾರ ಆಗಲ್ಲ, ಅಥವಾ ಕನ್ನಡದ ಹೆಸರಲ್ಲಿ ಸಾಂಸ್ಕೃತಿಕ ಉತ್ಸವಗಳು ಮಾಡಿದ್ರೆ ಕನ್ನಡ ಉದ್ಧಾರ ಆಗಲ್ಲ. ಕನ್ನಡಿಗ ಬದುಕಬೇಕು, ಕನ್ನಡ ಉಳಿಬೇಕು, ಕನ್ನಡದ ಪರಿಸರ ಉಳಿಬೇಕು, ಆಮೇಲೆ ಕನ್ನಡದ ಎಲ್ಲ ವೈಚಾರಿಕತೆ ಎಲ್ಲ ರಂಗದಲ್ಲಿ ಜಾರಿ ಆಗಬೇಕು. ಆವಾಗ ಕನ್ನಡ ಉಳಿಯೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಂಥ ಒಂದು ವಿಚಾರಗಳಿಗೆ ಇಡೀ ನಮ್ಮ ಕರ್ನಾಟಕದ ನಮ್ಮ ಸಂಸ್ಥೆ ಅಲ್ಲ, ನಮ್ಮಂಥ ಸಂಸ್ಥೆಗಳು ಬೇರೆ ಬೇರೆ ಗಡಿ ಪ್ರದೇಶಗಳಿಗೂ ಕೆಲಸ ಮಾಡ್ತಾಯಿದ್ದೇವೆ. ಇವೆಲ್ಲ ಒಟ್ಟಾರೆ ನೋಡಿದಾಗ ಕನ್ನಡದ ಉತ್ತೇಜನ, ಕನ್ನಡಕ್ಕಾಗಿ ಉತ್ತೇಜನ, ಕನ್ನಡದ ವಿಚಾರದಲ್ಲಿ ಮಾಡ್ತಕ್ಕಂಥ ಅಭಿಲಾಷೆಯ ಒಂದು ಇದೆಯಲ್ಲ ಪರಿಕಲ್ಪನೆ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ್ದು ಅದನ್ನೇ ಹೇಳ್ತಾ ಇರೋದು, ಈ ಥರದಕ್ಕೆ ಒಂದು ವ್ಯವಸ್ಥೆ ಮಾಡಿರಿ, ನೀವು ಯಾಕೆ ಈ ಥರ ಮಾಡ್ತೀರಂತ ಅವರು ಕೂಡ ಸರ್ಕಾರಕ್ಕೆ ಪತ್ರಗಳು ಬರೆದಿದ್ದಾರೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ನಾವು ಹೇಳ್ತಾ ಇರೋದು ಅಂದರೆ ಕೇವಲ ಹೋರಾಟಗಳಾಗಿ ಉಳಿಬಾರ್ದು, ಸಾಂಸ್ಕೃತಿಕ ಚಿಂತನೆ ಕೇವಲ ಸಾಂಸ್ಕೃತಿಕ ಚಿಂತನೆಗಳಿಗೆ ಉಳಿಬಾರ್ದು, ಕನ್ನಡದ ಕಾರ್ಯಗಳು ಕೇವಲ ಕನ್ನಡ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇರೋದಾಗಬಹುದು. ಅದಕ್ಕೆ ಸರ್ಕಾರ ಆರ್ಥಿಕವಾದ ಬಲವನ್ನು ತುಂಬಬೇಕು. ಆವಾಗ ಇಂಥ ಸಂಸ್ಥೆಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಉಳಿಲಿಕ್ಕೆ ಸಾಧ್ಯ ಆಗುತ್ತೆ, ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ, ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಕನ್ನಡದ ವಾತಾವರಣ, ಕನ್ನಡದ ಪರಿಸರ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಭಾಳ ಕನ್ನಡೀಕರಣದ ಒಂದು ಮನಸ್ಸಿದೆ. ಅಂದರೆ ಅವ್ರಿಗೆ ಇದು ತಲುಪಬೇಕು, ಮನಸ್ಸಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ಮಾಧ್ಯಮಗಳೆಲ್ಲ ನಮ್ಮಂಥ ಸಂಸ್ಥೆಗಳ ಸಹಾಯ ಸಹಕಾರ ಮಾಡ್ತಾರೆ ಅಂತ ನಾನು ಅಭಿಲಾಷೆ ಹೊಂದಿದ್ದೀನಿ. ನಮ್ಮ ಶಿಕ್ಷಕ ವೃಂದದವರಿಗೆ, ತಾಂತ್ರಿಕ ವೃಂದದವರಿಗೆ ಮತ್ತು ದುಡಿತಕ್ಕಂಥ ವರ್ಗದವರಿಗೆ ನಾವು 3 ತಿಂಗಳಿಂದ ಸಂಬಳ ಕೊಡಿಲ್ಲ ಅಂದರೆ ಇದು ಸಾಮಾನ್ಯ ಮಾತಲ್ಲ, ಭಾಳ ದೊಡ್ಡ ಸಮಸ್ಯೆ, ಆರ್ಥಿಕ ಸಮಸ್ಯೆ. ಬೇರೆ ವಿಚಾರಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋ ಸರ್ಕಾರ ಯಾಕೆ ನಾವೇನೋ ಕನ್ನಡದ ವಿಚಾರಗಳಿಗೆ, ಕನ್ನಡದ ಕೆಲಸ ಮಾಡೋರಿಗೆ ನಮಗೆ ಭಿಕ್ಷೆ ಬಿಡ್ಬೇಕಾ? ಅಂದರೆ ಕನ್ನಡದ ಕೆಲಸ ಮಾಡ್ತಕ್ಕಂಥ, ಕನ್ನಡದ ಕ್ರಿಯಾತ್ಮಕ ಕೆಲಸ ಮಾಡೋರು ಸಾಂಸ್ಕೃತಿಕ ನಾವು ನಾಟ್ಯ ಆಡ್ಬೇಕಾ? ಆವಾಗ ದುಡ್ಡು ಕೊಡ್ತೀರಾ? ಏನ್ರಿ ಇದೆಲ್ಲ ಹುಚ್ಚಾಟಗಳು ಸರ್ಕಾರದಲ್ಲಿ? ನೀವು ಸರ್ಕಾರಕ್ಕೂ ಕನ್ನಡದ ಹೆಸರಲ್ಲಿ ಒಂದು ಲೆಕ್ಕ ಶೀರ್ಷಿಕೆ ಇಟ್ಟಿಲ್ಲ, ಕನ್ನಡಕ್ಕೆ ಒಂದು ಪ್ರತ್ಯೇಕ ಒಂದು ದುಡ್ಡಿನ ಒಂದು ಸಹಾಯ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಏನು ಸರ್ಕಾರ ಅಂತೀವ? ಇದಕ್ಕೆ ಕರ್ನಾಟಕ ಸರ್ಕಾರ ಅಂತ ಹೇಳೋಕ್ಕಾಗತ್ತಾ? ಯಾರಿಗೆ ನೀವು ಕೆಲಸ ಮಾಡ್ತಾಯಿದ್ದೀರಾ? ಕರ್ನಾಟಕ ಉದ್ಯೋಗಿ ಇಷ್ಟು ವರ್ಷಗಳಾದಮೇಲೆ ಇದುವರೆಗೂ ಒಂದು ನಯಾ ಪೈಸೆ ಕನ್ನಡದ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಕೇವಲ ಉತ್ಸವ, ಕೇವಲ ವಿಶ್ವ ಉತ್ಸವ ಕನ್ನಡದ ಹೆಸರಲ್ಲಿ ಮಾಡಿದ್ರೆ ಆಗಲ್ಲ. ಈ ಥರದ್ದು ಕೆಲಸ ಮಾಡೋ ಮುಖಾಂತರ ನಿಜವಾದ ಉತ್ಸವ ಮಾಡಬೇಕು ಕನ್ನಡದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳು ಮುಂದುವರಿಬೇಕು. ಯಾರು ಕನ್ನಡನ ಹಿನ್ನಡೆ ಮಾಡಲಿಕ್ಕೆ ಕಾರಣ ಆದರೂ ಅಧಿಕಾರಿಗಳು, ಅವ್ರಿಗೆಲ್ಲ ಮನೆ ಕಳಿಸಿ ಇನ್ಕ್ವೈರಿ ಮಾಡಿ, COD ತನಿಖೆಗಳು ಮಾಡಿ, ಕನ್ನಡಕ್ಕೆ ನೀವು ಎಷ್ಟು ದುಡ್ಡು ಖರ್ಚು ಮಾಡಿದೆ ಅಂತ ತೋರಿಸ್ಲಿ ನೋಡೋಣ. ಅವರು ನಾನು ಬೇಕಂತ ಲೆಕ್ಕ ಇದೆ, ನಾವು ತೋರಿಸ್ತೀವಿ ಸರ್ಕಾರಕ್ಕೆ. ಇವೆಲ್ಲ ನಿಲ್ಲಲ್ಲ, ಇವೆಲ್ಲ ಆಗಬಾರ್ದು. ಕೇವಲ ಕಣ್ಣೊರೆಸ ತಂತ್ರ ಆಗೋದು ಕನ್ನಡ ಅಂತಂದರೆ ಇದು ನಿರಂತರವಾದ ಕೆಲಸಕ್ಕೆ ಸಹಾಯ ಮಾಡಬೇಕು ಸರ್ಕಾರಗಳ ಮತ್ತು ಮುಖ್ಯಮಂತ್ರಿ ಮತ್ತು ಸಚಿವರು ಅಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಯಾಕೆ ನಿಮ್ಗೊಂದು ಕನ್ನಡದಲ್ಲೇ ಇವರಿಗೆ ಶಿಕ್ಷಣ ಕೊಡಬೇಕು, ಕಂಪ್ಯೂಟರ್ ಕಲಿಸ್ಕೊಡ್ಬೇಕು ಅಂತ ಅನಿಸ್ತು ಸರ್? ಯಾವಾಗ ಇದು ಪ್ರಾರಂಭ ಆಯಿತು? 2003ರಲ್ಲಿ ಪ್ರಾರಂಭ ಮಾಡಿದ್ವಿ. ನಮ್ಮ ಉದ್ದೇಶ ಏನಿತ್ತು ಅಂದರೆ ಕನ್ನಡ ಮಾಧ್ಯಮದವರಿಗೆ ತಾಂತ್ರಿಕವಾಗಿ, ಕೌಶಲ್ಯವಾಗಿ ಕನ್ನಡದ ಮುಖಾಂತರ ಸ್ಪರ್ಧಾತ್ಮಕ ತರಬೇತಿಯನ್ನು ಕೊಡಬೇಕು. ಆ ಮುಖಾಂತರ ITBT ಸೆಕ್ಟರಲ್ಲಿ, ಖಾಸಗಿ ರಂಗದಲ್ಲಿ ನಮ್ಮವರು ಹೋಗಬೇಕು. ಕ್ಯಾಂಪಸ್ ಸೆಲೆಕ್ಷನ್ ಅಂತ ಹೇಳ್ಬಿಟ್ಟು ನಮ್ಮವರಿಗೆ ಮೋಸ ಆಗ್ತಾಯಿತ್ತು. ಅವೆಲ್ಲವೂ ಕೂಡ ತಡಿಬೇಕು ಅಂತಂದರೆ ಈ ಥರ ಶೈಕ್ಷಣಿಕ, ಈ ಥರದ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಕಾರ್ಯ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆನ ಪ್ರಾರಂಭ ಮಾಡಿದ್ವಿ. ಆ ಪ್ರಾರಂಭ ಮಾಡಿದ ಮೇಲೆ ಭಾಳಷ್ಟು ಜನ ಉಪಯೋಗಿಸ್ಕೊಂಡಿದ್ದಾರೆ, ಭಾಳಷ್ಟು ಜನಕ್ಕೆ ಅನ್ನ ಕೊಡುವಂಥ ಕೆಲಸ ಆಗಿದೆ, ಭಾಳಷ್ಟು ಜನ ಕನ್ನಡವನ್ನು ಬೆಳೆಸಲಿಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಮಾಡಲಿಕ್ಕೆ ನಮಗೆ ಪ್ರೇರಣೆ ಆಯಿತು. ಯಾಕಂದರೆ ನಾವೆಲ್ಲ ಭಾಳ ತೊಂದರೆ ಅನುಭವಿಸಿದ್ವಿ ಕನ್ನಡದ ವಿಚಾರದಲ್ಲಿ. ನಮಗೆ ತಾರತಮ್ಯಗಳು ಮಾಡೋರು, ಕನ್ನಡ ಮಾಧ್ಯಮದವರಿಗೆ ಒಂಥರ ಚಡ್ಡಿಯಾಗಿ ಕೂಡಿಸೋರು, ಆಂಗ್ಲ ಮಾಧ್ಯಮದವರಿಗೆ
ಹೋದವ್ರಿಗೆ ಪ್ಯಾಂಟ್ ಹಾಕಿ ಕುಡಿಸೋರು ಸರ್ಕಾರಿ ಶಾಲೆಗಳಲ್ಲಿ. ಈ ಥರದ ಒಂದು ತಾರತಮ್ಯಗಳು ಆದಾಗ ನಾವು ಎಲ್ಲ ಪ್ರತಿಭಟಿಸಿ ನಾವು ಈ ಥರ ಸಂಸ್ಥೆ ಮಾಡಬೇಕು ಅಂತ ನಮಗನಿಸ್ತು. ನಾವು ಇಷ್ಟು ಕಷ್ಟಪಟ್ವಿ, ನಮ್ಮ ಮಕ್ಕಳು, ನಮ್ಮ ಯುವಕರು, ನಮ್ಮ ಮುಂದಿನ ಜನಾಂಗ, ಇಂದಿನ ಜನಾಂಗ ಈ ಒಂದು ತಾಂತ್ರಿಕತೆ, ಈ ಒಂದು ಕೌಶಲ್ಯಾಧಾರಿತ ವಿಚಾರವಾಗಿ, ಈ ಒಂದು ಕನ್ನಡದ ತಂತ್ರಾಂಶ ಅನುಷ್ಠಾನದ ವಿಚಾರವಾಗಿ ಇವರಿಗೆಲ್ಲ ತರಬೇತಿ ಪಡೆದು ಅವರೆಲ್ಲ ಮುಂದುವರಿಲಿ, ಅವರೆಲ್ಲ ಜೀವನೋಪಾಯಕ್ಕೆ ಉಪಯೋಗಿಸ್ಕೊಳ್ಳಿ, ಅವರೆಲ್ಲ ಕನ್ನಡವನ್ನು ಬೆಳೆಸಲಿಕ್ಕೆ ಉಪಯೋಗಿಸ್ಕೊಳ್ಳಿ ಅಂತ ಈ ಸಂಸ್ಥೆನ ನಾವು ಮಾಡಿದ ಉದ್ದೇಶ ಅದು. ಈಗ ಕನ್ನಡದಿಂದ ನೀವು ಕಂಪ್ಯೂಟರ್ ಹೇಳ್ಕೊಡೋದ್ರಿಂದ ಅವ್ರಿಗೆ ತುಂಬ ಯೂಸ್ ಆಗುತ್ತಾ ಅನ್ನೋದು ಸರ್? ಖಂಡಿತ ಆಗುತ್ತೆ. ನೋಡಿ, ಕರ್ನಾಟಕ ಸರ್ಕಾರದ ಬಹುತೇಕ ನಿಗಮ ಮಂಡಳಿಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಲ್ತು ಹೋದವರನ್ನೇ 75% ಕೆಲಸ ಮಾಡ್ತಾ ಇರೋದು. ಆಮೇಲೆ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಮಾಡಿ ಹೋದರೂ ತಾಂತ್ರಿಕ ಶಿಕ್ಷಣವನ್ನು ಕನ್ನಡದಲ್ಲಿ ವಿಶೇಷವಾಗಿ ಅನುಷ್ಠಾನ ಮಾಡಲಿಕ್ಕೆ ಅವರೆಲ್ಲರಿಗೂ KPSC ಎಕ್ಸಾಮಲ್ಲಿ ಇವತ್ತು ಪಾಸ್ ಆದವರಿಗೆಲ್ಲ ನಮ್ಮ ಸರ್ಟಿಫಿಕೇಟಿಂದ ಪ್ರಾಮುಖ್ಯತೆ ಸಿಗ್ತಾ ಇದೆ. ಆಮೇಲೆ ಬಹುತೇಕ ಖಾಸಗಿ ರಂಗದಲ್ಲೂ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಕಲಿಯೋದರಿಂದ ಕನ್ನಡದಲ್ಲಿ ನಾವು ಹೆಚ್ಚಾಗಿ ಉತ್ತೇಜನ ಕೊಟ್ಟಿರೋದ್ರಿಂದ, ತಾಂತ್ರಿಕವಾಗಿ ನಾವು ಕೌಶಲ್ಯ ಆಧಾರಿತವಾಗಿ ಕಂಪ್ಯೂಟರಲ್ಲಿ ಶಿಕ್ಷಣ ಕೊಟ್ಟಿರೋದ್ರಿಂದ, ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡಿರೋದ್ರಿಂದ ಬಹುತೇಕ ಖಾಸಗಿ ವಲಯದಲ್ಲೂ ಕೂಡ ನಮ್ಮ ಸಂಸ್ಥೆಯಲ್ಲಿ ಕಲ್ತಿರೋರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಆಂಗ್ಲದ ಪರಿಭಾಷೆಗೂ ಕೂಡ ನಾವು ಕೊಟ್ಟಿದ್ದೀವಿ. ಹಾಗಾಗಿ ನಾವು ಎರಡು ಒಟ್ಟಾಗಿ ತಕ್ಕಡಿಯಲ್ಲಿ ತೂಗಿ ನಾವು ಅವರಿಗೆ ಔದ್ಯೋಗಿಕ ನೆಲೆಗಟ್ಟಿನ ಶಿಕ್ಷಣ, ಆಮೇಲೆ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಶಿಬಿರಗಳು, ಇದರ ಮುಖಾಂತರ ಅವರೆಲ್ಲರಿಗೂ ಅನುಕೂಲ ಆಗಿ ಇವತ್ತು ನಮ್ಮ ಸಂಸ್ಥೆಯ ಒಂದು ಉಪಯೋಗ ಮತ್ತು ಪ್ರಾಮುಖ್ಯತೆ ಇವತ್ತು ಗೊತ್ತಾಗ್ತಾ ಇದೆ. IT-BT ಸೆಕ್ಟರ್ಗಳಿಗೆ ನಮ್ಮಲ್ಲೇ ಸಾಕಷ್ಟು ಜನ ಹೋಗ್ತಾರೆ ಅಂತೆಲ್ಲ ಹೇಳ್ತಾ ಇದ್ರೆ ಸರ್, ಈಗ ಒಂದು ಕನ್ನಡ ಕಲ್ತ್ಕೊಂಡು ಕನ್ನಡದಲ್ಲೇ ಒಂದು ಕಂಪ್ಯೂಟರ್ ಎಲ್ಲ ಕಲ್ತ್ಕೊಂಡು ಅಲ್ಲಿ IT-BTಗೆ ಹೋಗೋಕ್ಕೆ ಸಾಧ್ಯ ಆಗುತ್ತಾ, ಕೆಲಸ ಸಿಗುತ್ತಾ ಅನ್ನೋದು? ನೋಡಿ, ನಾವು ಕನ್ನಡ ತಂತ್ರಾಂಶದಲ್ಲಿ ಪ್ರಥಮ ಪ್ರಾತ್ಯಕ್ಷಿಕೆಗಳನ್ನು ಕೊಡ್ತೀವಿ. ನಂತರ ನಾವೇನು ಮಾಡ್ತೀವಿ, IT ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬ್ಯಾಕ್ ಆಫೀಸು, ಫ್ರಂಟ್ ಆಫೀಸದು ಈ ಥರದ ಕಂಪ್ಯೂಟರ್ ತರಬೇತಿಗಳು ಕೂಡ ಕೊಡ್ತೀವಿ. ಅದು ಇಂಗ್ಲೀಷಲ್ಲಿರುತ್ತೆ. ನಾವು ಈ ಕೆಳ ಹಂತದ ಬೇಸಿಕ್ಸ್ ಎಲ್ಲ ಕನ್ನಡದಲ್ಲಿ ಕೊಟ್ಟು ನಂತರ ನಾವು MS ವರ್ಡು, ಎಕ್ಸೆಲು, ಪವರ್ ಪಾಯಿಂಟು ಇದಕ್ಕೆಲ್ಲ ಬಂದು ಆಮೇಲೆ IT-BT GST, ಆಮೇಲೆ ಟ್ಯಾಲಿ ಇವೆಲ್ಲ ಬ್ಯಾಕ್ ಆಫೀಸದು ಇವೆಲ್ಲ ಯಾಕೆ ಮಾಡ್ತೀವಿ ಅಂತಂದರೆ IT-BT ಸೆಕ್ಟರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಕ್ಕೆ ಒಂದು ತೊಗೊಳ್ತೀವಿ. ಜೊತೆಗೆ ಅಲ್ಲಿ ಕನ್ನಡ ಬಳಕೆ ಆಗಲ್ಲ, ಅಂದರೆ ಕನ್ನಡಿಗ ಬಳಕೆ ಆಗ್ತಾನೆ ಆ ಕ್ಷೇತ್ರಕ್ಕೆ. ಕನ್ನಡದ ಮುಖಾಂತರ ಅವನು ಆಂಗ್ಲದ ಪರಿಭಾಷೆಯ ಮುಖಾಂತರ ಅವನು ಉದ್ಯೋಗ ಪಡಲಿಕ್ಕೆ ಹಕ್ಕನ್ನು ತೋರಿಸ್ಕೊಡ್ತೀವಿ. ಆಮೇಲೆ ಅಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಖಾಸಗಿ ರಂಗದಲ್ಲಿ ಅವನಿಗೆ ಸಿಗಲಿಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಡಾಟಾ ಎಂಟ್ರಿ, DDP ಮಾಡಿಕೊಂಡು ಬದುಕಲಿಕ್ಕೆ ಅವಕಾಶಗಳಿದ್ದಾವೆ. ಇವೆಲ್ಲವೂ ಕನ್ನಡ ಮತ್ತು ಆಂಗ್ಲ ಪರಿಭಾಷೆಯಲ್ಲಿ ನಾವು ವ್ಯವಸ್ಥೆ ಮಾಡಿರೋದ್ರಿಂದ ಎಲ್ಲೇ ಹೋದರೂ ಬದುಕು ಸಾಗಿಸಲಿಕ್ಕೆ, ಎಲ್ಲೇ ಹೋದರೂ ಕನ್ನಡ ಅನುಷ್ಠಾನ ಮಾಡಲಿಕ್ಕೆ ಈ ಒಂದು ಸಂಸ್ಥೆಯ ತಂತ್ರಾಂಶ ಅನುಕೂಲ ಆಗ್ತಾ ಇದೆ. ಸರ್, ಫೈನಲ್ ಆಗಿ ಏನಂತ ಹೇಳಿದರೆ, ನೀವೊಂದು ಕನ್ನಡದಲ್ಲಿ ಗಣಕಯಂತ್ರ ಉಚಿತವಾಗಿ ಶಿಕ್ಷಣ ಕೊಡೋಕ್ಕೆ ಈ ಸಂಸ್ಥೆ ಒಂದು ಸ್ಟಾರ್ಟ್ ಮಾಡಿದ್ರೆ ಇದು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀಲಿ ಸರ್. ಇದಕ್ಕೆ ಎಲ್ಲರೂ ಏನು ಅನುದಾನ ಸಿಗ್ತಾ ಇಲ್ಲ, ಆಮೇಲೆ ಎಷ್ಟೋ ಟೀಚರ್ಸ್ಗಳಿಗೆ 3 ತಿಂಗಳ ಸಂಬಳ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಸಾಕಷ್ಟು ಕಂಪ್ಲೇಂಟ್ಗಳಿದ್ರೂ ನೀವೊಂದು ಮಕ್ಕಳಿಗೆ ಯಾವುದೇ ಶಿಕ್ಷಣದಲ್ಲಿ ಕೊರತೆ ಮಾಡಿಲ್ಲ. ಈಗ ಅವ್ರ ಜೊತೆ ನಾನು ಸಾಕಷ್ಟು ಜನದ ಜೊತೆ ಮಾತಾಡಬೇಕಾದ್ರೆ ಯಾವುದಕ್ಕೂ ಕೊರತೆ ಇಲ್ಲ. ಈಗ ಶಿಕ್ಷಕರ ಜೊತೆ ಮಾತಾಡ್ಬೇಕಾದ್ರೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಅವರು ಕಲಿಸ್ಕೊಳ್ಳೋ ನೇಚರ್ ಸಮೇತ ತುಂಬ ಚೆನ್ನಾಗಿರುತ್ತೆ. ಬೇಗ ನಮಗೆ ತಲೆಗೆ ಗ್ರ್ಯಾಬ್ ಆಗುತ್ತೆ, ಬೇಗ ಕಲ್ತ್ಕೊಳ್ತೀವಿ ಅಂತಲೇ ಹೇಳಿದರು. ಸೊ ಒಳ್ಳೆ ಮಟ್ಟದಲ್ಲಿ ಇದು ಬೆಳೀಲಿ ಅಂತ ಸರ್. ಫೈನಲ್ ಆಗಿ ನೀವೇನೇ ನೋಡಿ, ನಮ್ಮಲ್ಲಿ ಈಗ ಕಲಿಕಾ ಶಿಕ್ಷಕರು ನಿಜವೂ ಪಾಪ ಅವ್ರ ತಾಯಿ ಹೃದಯದವರು, ಈಗಿರೋರು, ಹಿಂದೆ ಬಿಟ್ಟು ಹೋದವರು ಎಲ್ಲರೂ ಭಾಳಷ್ಟು ನಮ್ಮ ಸಂಸ್ಥೆಯಲ್ಲಿ ಭಾಳ ಪ್ರಾಮಾಣಿಕವಾಗಿ ದುಡಿದಂಥವ್ರು. ಅವರು ನಾವು ತುಂಬ ಧನ್ಯವಾದ ಹೇಳಬೇಕು. ಆಮೇಲೆ ನಮ್ಮ ಸಂಸ್ಥೆಗೆ ನಾವು ಈ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಒಂದು ಕರೆ ಕೊಡ್ತೀನಿ. ಏನಂತಂದರೆ ನೋಡಿ, ಈ ಸಂಸ್ಥೆಗೆ ನಾವೀಗ 27ರಿಂದ 29 ಲಕ್ಷ ಸಾಲ ಇದೆ ಈ ಸಂಸ್ಥೆ ಮೇಲೆ. ಅಂದರೆ ಸಾಲ ಮಾಡಿ ನಡೆಸುವಂಥ ಒಂದು ಔದಾರ್ಯತೆ ನಮಗೆ ಇವತ್ತು ಒದಗಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇದು ನಡು ನೀರಲ್ಲಿ ಬಿಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸರ್ಕಾರ ಬಿಟ್ಬಿಟ್ಟಿದೆ, ನಮ್ಮ ನಡು ನೀರಲ್ಲಿ ಕೈ ಬಿಟ್ಟುಬಿಟ್ಟಿದ್ದಾರೆ ಕನ್ನಡದ ವಿಚಾರವಾಗಿ. ಬರೀ ವೇದಿಕೆಯಲ್ಲಿ ಮಾತ್ರ ಕನ್ನಡದ ವಿಚಾರ ಹೇಳ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಮೀಸಲಿಡ್ತಾ ಇದ್ದಾರೆ. ಆ ಹಣನ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಬಳಸ್ಕೊಳ್ತಾರೆ. ಕನ್ನಡ ಸಂಸ್ಥೆ ಇಲಾಖೆ ಕನ್ನಡ ಪರಂಪರೆ, ಕನ್ನಡದ ಪ್ರಗತಿ ವಿಚಾರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ಆ ನಿಬಂಧನೆಗಳು ಆಗಿದೆ, ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ IT-BT ಕ್ಷೇತ್ರದ ಸಂಸ್ಥೆ ಏನು ಇಲಾಖೆ ಇದೆ, IT ಪ್ರಮೋಷನ್ ಅಂತ ಹೇಳ್ತಾರೆ, ಅದನ್ನೆಲ್ಲವೂ ಈವೆಂಟ್ಗಳು ಖರ್ಚು ಮಾಡ್ತಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ ಇವೆಲ್ಲವೂ ಕನ್ನಡದ ಕೆಲಸಗಳಿಗೆ ಬಳಕೆ ಆಗಬೇಕು. ದುರಂತ ಅಂದರೆ ಇವೆಲ್ಲವೂ ಕನ್ನಡದಿಂದ ಹಿನ್ನಡೆಯಾಗಿ ಬೇರೆ ಕಾರ್ಯಗಳ ಬಳಕೆ ಆಗ್ತಾ ಇದೆ. ಯಾಕೆ ಈ ಥರ ನಮ್ಗೆ ಅನ್ಯಾಯ ಮಾಡ್ತಾರೆ ನಂಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ನಮ್ಮಲ್ಲಿ ಕಲಿಯಲಿಕ್ಕೆ ಬರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಕಷ್ಟ ನೋಡಿಕೊಂಡು ಅವರ ಪಾಪ ಕೈಲಾದ ಸಣ್ಣ ಪುಟ್ಟ ಸಹಾಯ ಕೂಡ ಮಾಡ್ತಾ ಇದ್ದಾರೆ. ನಾನು ಯಾಕೆ ಈಗ ಹೇಳ್ತೀನಿ ಅಂತಂದರೆ, ಈಗ ನೋಡಿ, ನಾನು ನಿಮ್ಮ ಮಾಧ್ಯಮ ಮುಖಾಂತರ ನಾನು ಎಲ್ಲರೂ ಭಿನ್ನಹ ಮತ್ತು ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಉದ್ದಿಮೆದಾರರು, ವಾಣಿಜ್ಯೋದ್ಯಮಿಗಳು, ಸಾರ್ವಜನಿಕರು ಉಳ್ಳವರು ಈ ಸಂಸ್ಥೆ ಜೊತೆ ಕೈ ಜೋಡಿಸಿ ಈ ಸಂಸ್ಥೆನ ದತ್ತು ತೆಗೆದುಕೊಳ್ಳಿ, ನಮ್ಮ ಕಾರ್ಯಕ್ರಮ ದತ್ತು ತಗೊಳ್ಳಿ.
ಇದನ್ನ ಮುಖಾಂತರ ನೀವು ಸೇವೆ ಮಾಡಿ. ಯಾಕೆ ನೋಡಿ, ಪುನೀತ್ ರಾಜ್ಕುಮಾರ್ ಅಂತವ್ರು ಈ ಸಂಸ್ಥೆಗೆ ಸಹಾಯ ಮಾಡಬೇಕಂತ ಅವರೇ ಮನಸ್ಸಿಂದ ಬಂದಂಥವ್ರು. ಅದೇ ದುರ್ದೈವ, ಅವರು ಹೇಳಿ 1.5 ತಿಂಗಳಿಗೆ ತೀರೋದ್ರು. ಅವರು ಇಲ್ಲದಿದ್ದರೆ ಬಹುಶಃ ದೊಡ್ಡ ಮಟ್ಟದ ಸಹಾಯ ನಮ್ಮ ಸಂಸ್ಥೆಗೆ ಆಗ್ತಾಯಿತ್ತು. ನಾನು ಯಾಕೆ ಈ ಸಂದರ್ಭ ತುಂಬ ದುಃಖ ಆಗುತ್ತೆ. ನಮ್ಮಲ್ಲಿ ಕಲಿಕಾ ಸಿಬ್ಬಂದಿಗಳಿಗೆ ನಾವು ಸಂಬಳ ಕೊಡೋಕ್ಕಾಗಲಿಲ್ಲ. ನಾನು ಯಾಕೆ ಈ ಸಂದರ್ಭದಲ್ಲಿ ಇಷ್ಟು ನೋವು ತೋಡ್ಕೊಳ್ತಾ ಇದ್ದೇನೆ ಅಂದರೆ, ಇಂಥ ಸಂಸ್ಥೆಗೆ ಬದುಕಬೇಕು, ನಮ್ಮ ಕನ್ನಡಿಗರು ಬದುಕಬೇಕು, ನಮ್ಮ ಕನ್ನಡದ ಮಕ್ಕಳು ಬದುಕಬೇಕಾದ್ರೆ ಇಂಥ ಸಂಸ್ಥೆ ಉಳಿಬೇಕು. ಸಮಾಜದ ಎಲ್ಲ ಸ್ತರಗಳ ಜನಗಳು ಇದನ್ನು ಬೆಳೆಸಬೇಕು. ಹಾಗಾಗಿ ಮುಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಸ್ವಲ್ಪ ಮಟ್ಟದ ಸಹಾಯ ಕೂಡ ಮಾಡಿದ್ರೆ ಅವಕಾಶ ಇದೆ ಮಾಡಲಿಕ್ಕೆ. ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಬಂದು ನಿರ್ಭಯವಾಗಿ ಸೇರಿಕೊಂಡು ಈ ಸಂಸ್ಥೆಯ ಲಾಭವನ್ನು ಪಡೀರಿ ಅಂತ ಹೇಳ್ತೀನಿ. ನಾನು ಯಾಕೆ ಈ ಸಂಸ್ಥೆಯಲ್ಲಿ ಮುನ್ನಡೆಸ್ತಾ ಇದ್ದೀವಿ, ಸಾಲ ಮಾಡ್ಕೊಂಡಾದ್ರು ಅಂತ ಹೇಳಿದ್ರೆ, ಇದು ನಾವೇನಾದರೂ ಸಾಲ ಆಯಿತು ಅಂತ ನಾವು ಮುಚ್ಚಿಬಿಟ್ರೆ, ಈಗಾಗಲೇ 55,000 ಜನ ತರಬೇತಿ ಕೊಂಡ್ಕೊಂಡಿದ್ದಾರೆ. ಮುಂದಿನ ಲಕ್ಷಾಂತರ ಜನ ಬರ್ತಾರೆ. ಅವ್ರ ಬದುಕೇನಾಗುತ್ತೆ, ಕನ್ನಡದ ಬದುಕೇನಾಗುತ್ತೆ, ಕನ್ನಡದ ತಂತ್ರಾಂಶದ ಬದುಕೇನಾಗುತ್ತೆ, ಕನ್ನಡ ಅನುಷ್ಠಾನ ಮಾಡೋರು ಯಾರು? ನೀವು ಬರೀ ತಂತ್ರಾಂಶ ಮಾಡಿ ಬಿಡೋದಲ್ಲ, ಅದನ್ನು ಬಳಕೆ ಮಾಡಿ ಸಾರ್ವಜನಿಕವಾಗಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನು ನೀವು ಮಾಡಿ ಅಂದರೆ ಸರ್ಕಾರದಲ್ಲಿ ಕೇವಲ ಗಾನ ಭಜನೆ ಮಾಡಿಕೊಂಡು ಹಣವನ್ನು ವ್ಯಯ ಮಾಡಿಕೊಂಡು ಈ ಥರ ನೀವು ಬೇರೆ ಥರ ಹಣ ಅದನ್ನು ಖರ್ಚು ಮಾಡ್ತಾ ಇದ್ದರೆ ಕನ್ನಡಕ್ಕೆ ಯಾಕೆ ಖರ್ಚು ಮಾಡಲ್ಲ? ಕೊಡಿ ನೋಡೋಣ ಲೆಕ್ಕಪತ್ರಗಳು. ಯಾಕೆ ಕೊಡಲ್ಲ ಸರ್ಕಾರದಿಂದ? ಧೈರ್ಯ ಇಲ್ಲ. ಯಾಕಂದರೆ ಕನ್ನಡದ ಬಗ್ಗೆ 1 ನಯಾ ಪೈಸಾ ಖರ್ಚು ಮಾಡಿಲ್ಲ ಇವರು. ಕೇವಲ ಸಾಂಸ್ಕೃತಿಕ ಹೆಸರು ಖರ್ಚು ಮಾಡಿದ್ದಾರೆ. ಸಾಂಸ್ಕೃತಿಕತೆ ಕನ್ನಡದ ಕೆಲಸ ಅಲ್ಲ, ಅದು ಕನ್ನಡದ ಕೆಲಸ ಅಲ್ಲ. ಅದು ಸಂಸ್ಕೃತಿನೇ ಬೇರೆ, ಕನ್ನಡನೇ ಬೇರೆ. ಅದು ನಾನು ಯಾಕೆ ಹೇಳ್ತೀನಿ ಅಂದರೆ, ಕನ್ನಡನೇ ಸಂಸ್ಕೃತಿಯ ಬೇರು, ಸಂಸ್ಕೃತಿಯ ಬೇರು ಕನ್ನಡ ಅಲ್ಲ. ಕನ್ನಡದಿಂದ ಎಲ್ಲವೂ ಹುಟ್ಟಿರೋವಂಥದ್ದು. ಹಾಗಾಗಿ ನಾವು 2.5 ವರ್ಷ ನಮ್ಮ ಇದು ಇತಿಹಾಸ ಇದೆ. ಅದು ಇತಿಹಾಸ ನಿಜ. ತಾಂತ್ರಿಕತೆಯೆಲ್ಲ ಬೆಳೆಸಬೇಕಾದ್ರೆ, ಔದ್ಯೋಗಿಕವಾಗಿ ಬೆಳೆಸಬೇಕಾದ್ರೆ, ಕನ್ನಡದ ಪರಿಸರ ನಿರ್ಮಾಣ ಮಾಡಬೇಕಾದ್ರೆ, ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡಬೇಕಾದ್ರೆ ಎಲ್ಲ ರಂಗದಲ್ಲೂ ನೀವು ಇಂಥ ಸಂಸ್ಥೆಗಳನ್ನ ಬೆಳೆಸೋ ಮತ್ತು ನಿಲ್ಲಿಸುವಂಥ ಅವಶ್ಯಕತೆ ಇದೆಯಲ್ವಾ? ಇದೆಯಾ ತಾನೆ? ಕರ್ತವ್ಯ ತಾನೆ ಸರ್ಕಾರದ್ದು ಕೂಡ. ಹಾಗಾಗಿ ನಮ್ಮದೊಂದೇ ಕರ್ತವ್ಯವಲ್ಲ. ನೀವೇ ಹೇಳ್ತೀರಾ ಎಲ್ಲರೂ ಕೈ ಜೋಡಿಸಿ, ಸಾರ್ವಜನಿಕರು ಕೈ ಜೋಡಿಸಿ, ಸಂಘ ಸಂಸ್ಥೆ ಕೈ ಜೋಡಿಸಿ ನಾವು ಏನು ಬೇಕಾದ್ರೂ ಸಹಾಯ ಮಾಡ್ತೀವಿ ಅಂತಾರೆ. ಯಾಕೆ ಮೋಸ ಮಾಡ್ತೀರಾ ಮತ್ತು ನಮ್ಮ ಸಂಸ್ಥೆಗಳು, ನಮ್ಮಂಥವ್ರಿಗೆಲ್ಲ? ಮತ್ತು ನಿಮ್ಮ ಉದ್ದೇಶ ಏನಿದೆ? ಇವೆಲ್ಲವೂ ಹೊರಗಡೆ ಬರಬೇಕಾಗತ್ತೆ. ನಾವೇನು ಸುಮ್ಮನೆ ಇರಲ್ಲ ಇದಕ್ಕೆಲ್ಲ. ನೀವಾಗ ಟೊರೊಂಟೊ ಕನ್ನಡ ಸಂಸ್ಥೆಗೆ 1 ಕೋಟಿ ರೂಪಾಯಿ ಕೊಡುವಂಥ ಔದಾರ್ಯ ಏನಿತ್ತು ಸರ್ಕಾರದಲ್ಲಿ? ಅಂದರೆ ಅಷ್ಟು ಬಡವರ ಹೊರದೇಶದಲ್ಲಿರೋರು ಅವರೇ ನಮ್ಮಂಥ ಸಂಸ್ಥೆಗಳಿಗೆ, ನಮ್ಮ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಕೊಡೋಕ್ಕೆ ರೆಡಿ ಇದ್ದಾರೆ. ಯಾರು ನಿಮಗೆ ಹೇಳಿದ್ದು ಕೊಡೋದಕ್ಕೆ? ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆ ಸಾಂಸ್ಕೃತಿಕ ಕೆಲಸಗಳಿಗೆ ನೀವು ಕೊಡ್ತೀರಾ. ಮತ್ತು ಶುದ್ಧವಾದ ಕನ್ನಡದ ಕೆಲಸ ಮಾಡ್ತಕ್ಕಂಥವ್ರು ಯಾಕೆ ಕೊಡಲ್ಲ? ನಾವು ಭಿಕ್ಷುಕರ ಭಿಕ್ಷೆ ಬಿಡಿದ್ರೆ ಕೊಡಲ್ಲ. ನೀವು ಏನು ಮಾಡಬೇಕು? ನಾವಾಗಾದರೆ ನಾವು ಯಾರಾದ್ರೂ ಕೈಕಾಲು ಹಿಡ್ಕೊಂಡು ಕೂತ್ಕೋಬೇಕಾ? ನೀವು ಇಂಥ ಸಂಸ್ಥೆಗೆ ಹುಡ್ಕೊಂಬಂದು ಕೊಡಬೇಕು, ನಾವು ಕೊಡ್ತೀವಿ ಬನ್ನಿ ಅಂತ. ಎಂಥ ದುರಂತರ ಇದು ಕರ್ನಾಟಕದ್ದು. ನಾವು ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ, ಈ ಥರ ಗೊತ್ತಿದ್ರೂ ಕೂಡ ನಮಗೆ ಇಷ್ಟು ಮೋಸ ಮಾಡ್ತೀರಾ. ಹಿಂದೆಲ್ಲ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಗೆ ಸಹಾಯ ಮಾಡಿರೋದು ಗೊತ್ತಿದ್ರೂ ಕೂಡ ನಮಗೆ ಇವತ್ತು ಕೂಡ ಮತ್ತೆ ನೀವು ಮುಂದುವರಿಸ್ತೇ ಅದನ್ನು ನಮಗೆ ಹಿನ್ನಡೆ ಮಾಡಿ ನಮಗೆ ಮಾಡ್ತಿರಲ್ಲ. ಕನ್ನಡದ ಕೆಲಸ ಇದು ದುರಂತ ಅಲ್ವಾ? ಹಿನ್ನಡೆ ಮಾಡೋದು ಇದು ಕನ್ನಡದ ಕಾರ್ಯಗಳ ಉಲ್ಲಂಘನೆ ಮಾಡಿದ ಅಪವಾದನೆ ಅಲ್ವಾ ಇದು? ಅದ್ರ ಮೇಲೆ ಯಾಕೆ ನೀವು ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಲ್ಲ? ಮುಖ್ಯಮಂತ್ರಿಗಳನ್ನ ಈ ಸಂದರ್ಭ ಒತ್ತಾಯ ಮಾಡ್ತೀನಿ, ಕನ್ನಡದ ಕೆಲಸಗಳಿಗೆ ಯಾರು ಈ ಥರ ಹಿನ್ನಡೆ ಮಾಡಿದ್ದಾರೆ ಅವ್ರಿಗೆಲ್ಲ ಮನೆ ಕಳಿಸಿ, ಅವರಿಗೆಲ್ಲ ಸಸ್ಪೆಂಡ್ಗಳು ಮಾಡಿ, ಒಂದು ದೊಡ್ಡ ಮಟ್ಟದ ಒಂದು ಆಯೋಗ ರಚನೆ ಮಾಡಿ. ಎಲ್ಲವೂ ಹೊರಗೆ ಬರುತ್ತೆ, ಕನ್ನಡಕ್ಕೆ ಏನೇನು ಅನ್ಯಾಯ ಆಗಿದೆ, ಏನು ಆಗ್ತಾ ಇದೆ ಅನ್ನೋಂಥ ವಿಚಾರದಲ್ಲಿ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಕನ್ನಡ ನಿರ್ದೇಶನವೂ ಆಗಬೇಕು, ಕನ್ನಡದ ಕೆಲಸಗಳಿಗೆ ಪ್ರತ್ಯೇಕ ಲೆಕ್ಕರ್ ಶಿಕ್ಷಕ ಅಡಿಯಲ್ಲಿ ಧನ ಸಹಾಯದ ವ್ಯವಸ್ಥೆ ಕೂಡ ಆಗಬೇಕು. ಈ ಬಜೆಟಲ್ಲಿ, ಈ 2024-25ನೇ ಸಾಲಿನ ಬಜೆಟಲ್ಲಿ ನಮ್ಮ ಸಂಸ್ಥೆಗೆ 1 ಕೋಟಿ ಹಣ ಮೀಸಲಿಡಬೇಕು. ಈಗ ತಕ್ಷಣಕ್ಕೆ ಒಂದು 50 ಲಕ್ಷ ಅದನ್ನು ಬಿಡುಗಡೆ ಮಾಡಬೇಕು. ಇಲ್ಲಾಂದರೆ ಇಂಥ ಸಂಸ್ಥೆ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಅನ್ಯಾಯ ದಯವಿಟ್ಟು ಮಾಡೋಕ್ಕೆ ಬಿಡಬೇಡಿ. ಈ ಸಂಸ್ಥೆಗಳಿಗೆ ಅನ್ಯಾಯ ಮಾಡಿದ್ರೆ ನಿಮ್ಮ ಮಕ್ಕಳ ಮರಿಯಾಗೆ ಶಾಪ ತಡೆದೇ ಇರಲ್ಲ, ಕನ್ನಡಿಗರ ಶಾಪ. ನನ್ನ ಇದು ಕೊನೆಯ ಒಂದು ಎಚ್ಚರಿಕೆ. ಎಸ್ ಸರ್, ಧನ್ಯವಾದಗಳು ಸರ್. ಏನಕ್ಕಂತ ಧನ್ಯವಾದಗಳು ಒನ್ಸ್ ಅಗೇನ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಕನ್ನಡದ ಮೇಲೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಭಿಮಾನ ಇಟ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಹಂಗೆ ಸಾಕಷ್ಟು ಮಕ್ಕಳಿಗೆ ನಿಮ್ಮಲ್ಲಿ ಏನೋ ಕಷ್ಟಪಟ್ಟು ಒಂದು ಉಚಿತ ಶಿಕ್ಷಣ ಕೊಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಕಡೆಯಿಂದನೂ, ನಮ್ಮ ಒಂದು ಮಾಧ್ಯಮ ಕಡೆಯಿಂದನೂ, ಎಲ್ಲರ ಕಡೆಯಿಂದನೂ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ಕಾರ, ಧನ್ಯವಾದ. ಇಂಥ ಒಂದು ವಿಚಾರನ ಇಡೀ ನಾಡಿಗೆ ತಿಳಿಸುವಂಥ ಕಾರ್ಯ ಮಾಡ್ತಾ ಇರೋ ತಮ್ಮ ವಾಹಿನಿಗೂ ಕೂಡ ನನ್ನ ಅನಂತ ಧನ್ಯವಾದಗಳು. ಕನ್ನಡದವರಿಗೋಸ್ಕರ ಉಚಿತ ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಸರ್ ಜೊತೆ ಆಗುತ್ತೋ ಆಗಲ್ವೋ ಅನ್ನೋದ್ರ ಬಗ್ಗೆ ಬಿಟ್ಟು, ಅವರು ಅಭಿಮಾನ, ಕನ್ನಡದ ಬಗ್ಗೆ ಸಾಕಷ್ಟು ದೊಡ್ಡ ಅಭಿಮಾನ ಇಟ್ಕೊಂಡ್ಬಿಟ್ಟು ಒಂದು ಸಂಸ್ಥೆ ನಡೆಸ್ತಾ ಇದ್ದಾರೆ. ಈ ಸಂಸ್ಥೆಗೆ ಸಾಕಷ್ಟು ಸಹಾಯ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರ ತಲೆಯಲ್ಲೂ ಸಮೇತ ಇದೆ. ಇದು ಯಾರಾದರೂ ದಾನ ಅಥವಾ ಈ ಸಂಸ್ಥೆಯನ್ನು ದತ್ತು ತಗೊಳ್ಳಿ, ಸಾಕಷ್ಟು ಮಾಹಿತಿ ಸರ್ ನಮ್ಮ ಜೊತೆ ಹೇಳಿದ್ರು. ಈ ಥರ ಯಾರಾದರೂ ಇದ್ದರೆ ದಯವಿಟ್ಟು ಕನ್ನಡಕ್ಕೆ ಒಂದು ಒತ್ತು ಕೊಟ್ಟು, ಕರ್ನಾಟಕದಲ್ಲಿದ್ದೀರಾ, ಕನ್ನಡಕ್ಕೆ ಒತ್ತು ಕೊಟ್ಟು ಈ
ಒಂದು ಸಂಸ್ಥೆ ಬೆಳೆಯೋಕ್ಕೋಸ್ಕರ ಅಥವಾ ಕನ್ನಡ ಉಳ್ಸೋಕ್ಕೋಸ್ಕರ ಇದೊಂದು ಕೆಲಸ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೇನೆ ಈ ಸಂಸ್ಥೆಯ ಕನ್ನಡ ಗಣಕ ಉಚಿತ ತರಬೇತಿ ಕೇಂದ್ರದ ಸೇವೆಯನ್ನು ಕನ್ನಡ ಮಾಧ್ಯಮದವರು ಮತ್ತು ನಾಡಿಗರು ಮತ್ತು ಆಂಗ್ಲ ಮಾಧ್ಯಮದಲ್ಲಿ 3ನೇ ಭಾಷೆಯ ಒಂದು ಕನ್ನಡವನ್ನು ಕಲ್ತಿರೋರು ದಯಮಾಡಿ ಈ ಸಂಸ್ಥೆ ಸೇವೆಯನ್ನು ಬಳಸ್ಕೊಳ್ಳಿ. ಆಮೇಲೆ ಈ ಒಂದು ಬಳಸ್ಕೋ ಒಂದು ವ್ಯವಸ್ಥೆ ಜೊತೆಗೆ ಇಂಥ ಸಂಸ್ಥೆನ ಉಳಿಸುವಂಥ ಕೆಲಸವೂ ಕೂಡ ಮಾಡಿ ತಮ್ಮ ನೆರೆಹೊರೆಯನ್ನು ಕರ್ಕೊಂಡು ಬಂದು ಇಲ್ಲಿ ಸೇರಿಸ್ಕೊಳ್ಳಿ. ಯಾಕಂದರೆ ಈ ಸಂಸ್ಥೆಯ ಸೇವೆನ ಬಳಸ್ಕೊಂಡ್ರೆ ಈ ಸಂಸ್ಥೆಯ ಸೇವೆ ನಿರಂತರ ಮುನ್ನಡೆಯಲಿಕ್ಕೆ ದಾರಿಯಾಗುತ್ತೆ. ಯಾರು ಕೂಡ ಹೆದರಬೇಕಾಗಿಲ್ಲ. ಕನ್ನಡದ ಮುಖಾಂತರ ಕೂಡ ಜೀವನ ಇದೆ. ಕನ್ನಡದ ಮುಖಾಂತರ ತಾಂತ್ರಿಕತೆಯ ಮತ್ತು ಕೌಶಲ್ಯವನ್ನು ಪಡ್ಕೊಳ್ಳೋಕ್ಕೂ ಜೀವನ ಇದೆ. ಆಮೇಲೆ ಕನ್ನಡದ ಮುಖಾಂತರ ಔದ್ಯೋಗಿಕ ನೆಲೆಗಟ್ಟು ಹೊಂದಲಿಕ್ಕೂ ಕೂಡ ಜೀವನ ಇದೆ, ಒಂದು ದಾರಿ ಇದೆ, ವ್ಯವಸ್ಥೆ ಇದೆ. ಯಾರೂ ಹೆದರಬೇಡಿ. ಕನ್ನಡದಲ್ಲಿ ಕನ್ನಡ ಮಾತ್ರ ಓದಿದ್ದೀವಿ, ನಮಗೇನು ಸಮಸ್ಯೆ ಆಗುತ್ತೆ ನಮ್ಮ ಜೀವನಕ್ಕೆ ಅನ್ನುವಂಥ ಒಂದು ಭಾಳ ಆತಂಕದಲ್ಲಿರ್ತಕ್ಕಂಥ ನಾಡಿನ ಒಂದು ಕನ್ನಡಿಗರು, ಕನ್ನಡ ಮಾಧ್ಯಮ ಓದಿರು ದಯವಿಟ್ಟು ಅಂಥ ಒಂದು ಚಿಂತನೆ ಇಟ್ಕೊಬಿಡಿ. ನಮ್ಮ ಸಂಸ್ಥೆಗೆ ಬನ್ನಿ, ಅದಕ್ಕೆಲ್ಲವೂ ಕೂಡ ಒಂದು ದಾರಿ ಇದೆ. ಅಂತ ಎಲ್ಲದೂ ಕೂಡ ಕನ್ನಡ ತಂತ್ರಾಂಶ ಅನುಷ್ಠಾನ ಮಾಡೋ ಮುಖಾಂತರ ಉದ್ಯೋಗದ ಒಂದು ಪರಿಭಾಷೆಯನ್ನು ಹೇಳ್ಕೊಡೋಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿದೆ. ಅದನ್ನೆಲ್ಲವೂ ಕೂಡ ತಾವೆಲ್ಲ ಬಳಸ್ಕೋಬೇಕು ಅಂತ ತಮ್ಮ ಮಾಹಿತಿ ಮುಖಾಂತರ ಕೇಳ್ಬೋದು. ಧನ್ಯವಾದಗಳು ಸರ್. ಹಂಗೆ ಈ ಥರ ಒಳ್ಳೊಳ್ಳೆ ಕಂಟೆಂಟ್ನ ನಾವು ನಿಮಗೆ ಕೊಡ್ತಾ ಇರ್ತೀವಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಹೇಳ್ತಾ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.